ಸರ್ ತಾವು ಕೂಡ ಕುರುಬರ ಕುಲಗುರು ರೇವಣಸಿದ್ಧರು ಎನ್ನುವಂತ ಒಂದು ಗ್ರಂಥ ಬರ್ದಿರಿ ಸರ್, ಸಂಶೋಧನೆ ಗ್ರಂಥ. ಅದರಲ್ಲಿ ಸುಮಾರು 308 ಆಧಾರಗಳದಾವ ಅಂತ ಹೇಳಿದ್ರಿ, ಬೇರೆ ಬೇರೆ ರೀತಿಯಾಗಿ ಹೌದು. ಯಾವ್ದು ಶಾಸನಗಳು ಸೇರಿನೇ ಎಲ್ಲ ಟೋಟಲ್. ಹಾ. ಅಂದ್ರೆ ಇವರು ನೀವು ಹೇಳ್ತಾ ಇರೋದು 11ನೇ ಶತಮಾನದ ಉತ್ತರಾರ್ಧ, 12ನೇ ಶತಮಾನ ಪೂರ್ವಾರ್ಧದಲ್ಲಿ ಒಟ್ಟು ಇದ್ರು ಅವ್ರ ಕಾಲಮಾನ ಅಂತ ಹೇಳ್ತಾ ಇದ್ರಿ ಸರ್. ಜೀವಿತವಿದ್ದರು. ಅಂದ್ರ ಆ ಒಂದು ಕಾಲದಲ್ಲಿ ಕೊಲ್ಲಿಪಾಕಿ ಒಳಗ ಈ ಲಿಂಗ ಇನ್ನ ಇರ್ಲಿಲ್ಲ ಸರ್. ಇರ್ಲಿಲ್ಲ. ಈಗೇನು ಪಂಚಾಚಾರ್ಯರ ಗುರುಗಳೇನು ಅವ್ರು ಹೇಳ್ತಾ ಇದಾರಲ್ಲ, ಅವ್ರ ಅವಶ್ಯಕತೆ ಇದ್ದಿದ್ದಿಲ್ಲ. ಅಂದ್ರೆ ಇತ್ತೀಚೆಗೆ ಒಂದು 100 ವರ್ಷ, ಬಾಳ 100 ಅಥವಾ 200 ವರ್ಷ. 100 ವರ್ಷನೂ ಅಲ್ಲ, 50 ವರ್ಷದಿಂದ ಇವರೆಲ್ಲ ವಿಸಿಟ್ ಕೊಟ್ಟಿದ್ದಲ್ಲ. ಓಹೋ, ಅಂದ್ರೆ ಅಲ್ಲಿವರೆಗೂ ಈಗ ಲಿಂಗ ಅವರು ಈಗ ಆಯ್ತು, ಈಗ ಅವ್ರ ಮಾತನ್ನ ಒಪ್ಕೊಳ್ಳೋಣ ಆಯ್ತು, ರೇವಣಸಿದ್ಧರ ಲಿಂಗದಾಗ ಹುಟ್ಟಾರ, ಅಲ್ಲಿ ಉತ್ಖನನ ಮಾಡ್ಬೇಕಲ್ಲ ಸರ್. ಉತ್ಖನನ ಮಾಡಿದ್ರೆ ಗೊತ್ತಾಗತ್ತಲ್ಲ ಒಂದೇದ್ದು. ಏನ್ ಸುಡಾಡು ಮಾಡಿಲ್ಲ. ಅಲ್ಲಿ ಒಂದು ಮೂರ್ತಿ ತೆಗೆದು ಅಲ್ಲಿ ಒಂದು ಏನಪ್ಪಾ ಒಂದು ಲಿಂಗ ಕೂಡ್ಸಿದಾರ. ಆದ್ರ ಆ ಲಿಂಗನ್ ನೋಡ್ಬಿಟ್ರೆ ನಿಮ್ಗ ಬಹಳ ಆಶ್ಚರ್ಯ ಆಗ್ಬಿಡ್ತೈತಿ. ಒಂದು ಕಲ್ಲಿನ ಗುಡ್ಡ, ಅದಕ್ಕೆ ಟೈಲ್ಸ್ ಹಚ್ಕೊಂಡು ಅದನ್ನ ಕೆಳಗಿನ ಪಾರ್ಟ್ ಮಾಡ್ತಾರ. ಅಲ್ಲಿ ಮ್ಯಾಲ ಒಂದು ಪುರುಷ ಲಿಂಗದ ಇಡ್ತಾರ, ಸ್ತ್ರೀಲಿಂಗ ಒಂದ್ ಕೆಳಗಡೆಗೆ ಮ್ಯಾಲ ಇಡ್ತಾರೆ. ಬಟ್ ಅಲ್ಲಿ ಏನ್ ಮಾಡ್ತಾರೆ ಇವರು ಪಂಚಪೀಠದವರು, ಸಣ್ಣ ಒಂದು 20 ವರ್ಷಗಳ ಹಿಂದೆ ಅಲ್ಲಿ ಒಂದು ತಮ್ಮ ಮಠದಲ್ಲಿ ತಯಾರಾದಂತ ಜೆರಾಕ್ಸ್ ಕಾಪಿಯ ಒಂದು ಮೂರ್ತಿ ಇಡ್ತಾರ. ಅಲ್ಲಿ ಜೆರಾಕ್ಸ್ ಕಾಪಿ ಮೂರ್ತಿ ಅದಲ್ಲಿ ಅದನ್ನೇ ಇವ್ರ ಲಿಂಗ ಅಂತ ಹೇಳ್ಕೊಂಡು ಜನರ ಪ್ರಚಾರ ಮಾಡ್ತಾ ಇದ್ದಾರ. ಅಲ್ಲಿ ವಾಸ್ತವದಲ್ಲಿ ಹೋಗಿದ್ಬಿಟ್ರೆ ಅಲ್ಲೇ ರೇವಣಸಿದ್ಧಂದಾಗ್ಲಿ ಮತ್ತೆ ಯಾವ್ದೋ ಲಿಂಗ ಮಂದಿರ ಅಲ್ಲಿ ನಮಗ್ ಸಿಗುವುದೇ ಇಲ್ಲ. ಇನ್ನೊಂದ್ ಸರ್, ಈಗ 12ನೇ ಶತಮಾನದಲ್ಲಿ ಕೊನಲುಪಾಕಿ ಸೋಮನಾಥ ದೇವಸ್ಥಾನ ಇತ್ತ ಇಲ್ಲ ಸರ್? ಆ ದೇವಸ್ಥಾನ ಏನಾದ್ರು? ಅಲ್ಲ, ದೇವಸ್ಥಾನ ಸೋಮನಾಥಂದಿರ್ಲಿಲ್ಲ, ಜೈನ ಮಂದಿರ ಇತ್ತು. ಜೈನ ಮಂದಿರ ಇತ್ತು. ಓಕೆ ಓಕೆ ಓಕೆ. ಅಂದ್ರ ಆ ರೇವಣಸಿದ್ಧರಿಗೆ ಏನದಾರಲ್ಲ, ಆ ಕೊಲ್ಲಿಪಾಕಿ ಲಿಂಗದಲ್ಲಿ ಉದ್ಭವಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ನೀವು ಹೇಳಕ್ ಬಯಸ್ತೇವೆ. 200 ಸುಳ್ಳು. ಇದೆಲ್ಲ ಸುಳ್ಳು. 200 ಸುಳ್ಳು. ಮತ್ತ ಸರ್ ಈಗ ಯಾಕೆ ಬರೀತಾನ ಅದ್ರ ಪ್ರಚಾರ ಕೊಟ್ರು ಅಂದ್ರ, ರೇವಣಸಿದ್ಧರು ಮೊದಲು ಕುರುಬರು. ಕುರುಬರಿಂದ ನಾಥ ಸಂಪ್ರದಾಯ ಹೋದ್ರು. ನಾಥ ಸಂಪ್ರದಾಯದಿಂದ ಏನಪ್ಪಾ ಅಂದ್ರೆ ನವನಾಥ ಸಂಪ್ರದಾಯಕ್ಕೆ ಬಂತು. ಆ ನವನಾಥ ಸಂಪ್ರದಾಯ ನಂತರ ಅವ್ರು ಬಂದಿದ್ದು ಏನಪ್ಪಾ ಅಂದ್ರ ಅಂದ್ರೆ ಸಿದ್ಧ ಶಿವ ಪಂಥವನ್ನು ಕಟ್ತಾರ ಅವ್ರು. ಸಿದ್ಧ ಶಿವ ಪಂಥವನ್ನು ಕಟ್ಟಿದಾಗ ಅಲ್ಲಿ ಕೊಲ್ಲಿಪಾಕಿ ಕಟ್ಟಿದ್ರು ಅಂತ ಹೇಳಿ ಒಂದು ಕಥೆ ಆಧಾರವನ್ನು ಇಟ್ಕೊಂಡು ಇವನು ಏನ್ ಮಾಡ್ತಾರ, ನಮ್ಮ ಹರಿಹರ ಬರೀತಾನ ಅದನ್ನ. ಅವರು ಕಲ್ಪನೆ ಆಧಾರ ಮೇಲೆ ಬರ್ತಾರೆ, ವರ್ಣನೆ ಮಾಡ್ತಾರೆ ಕವಿಗಳು. ಆಧಾರಗಳು ಯಾವ್ದು ಇಲ್ಲ, ಕಲ್ಪನೆ ಆಧಾರದಿಂದ ಅವ್ರು ಬರೀತಾರ. ಅಥವಾ ಅವ್ರು ಬರ್ದಿದ್ದನ್ನ ಇವ್ರು ಸುಳ್ಳು ವ್ಯಾಚಪ್ ಮಾಡ್ಕೊಂತ ಇಲ್ಲಿದವರೆಗೆ ತಂದಿದ್ದಾರೆ. ಆದ್ರ ಹರಿಹರನೇ ಹೇಳ್ತಾನ, ನೂರಾರು ಹೆಂಗಳೆಯರು, ನರ್ತಕಿಯರು, ಬಾಜಾ ಭಜಂತ್ರಿ ಅಂತಂದ್ರೆ ಡೋಲುದವರು ಬರುತ್ತಿರುವಾಗ ಪರದೆಯ ಹಿಂದಿನಿಂದ ರೇವಣಸಿದ್ಧ ಪ್ರಕಟಗೊಂಡನು ಅಂತ ಐತಲ್ಲಿ. ಇಲ್ಲಿ ಎಷ್ಟ ಮೂರ್ಖತನದ ಮಾತಿದು ಅಂತಂದ್ರೆ, ಪರದೆಯ ಹಿಂದೆ ರೇವಣಸಿದ್ಧನು ಪ್ರಕಟಗೊಂಡನು ಅಂತ ಐತೆ ಆ ಶಬ್ದಲ್ಲಿ. ಅಲ್ಲಿ ರೇವಣಸಿದ್ಧ ಪ್ರಕಟಗೊಳ್ತಾನ ಅಂತೇಳಿ ಅಲ್ಲಿ ಬಂದಿದ್ರಲ್ಲ, ಅವ್ರಿಗೆ ಏನ್ ಸುದ್ದಿ ಎಲ್ಲಾ ಹೇಳಿದ್ರ ಸರ್? ರೇವಣಸಿದ್ಧ ಎಲ್ಲ ಹೇಳಿದ್ರು. ಅಲ್ಲಿ ಏನ್ ಅವಾಗಿನ ಕಾಲಕ್ಕೆ ಏನಾಗ್ತದ, ಇವತ್ತು ನಾಟಕದೊಳಗೆ ನಾವು ಪರದೆ ಸರಿದೊಡೆ ಅದು ಸ್ಟಾರ್ಟ್ ಆಗ್ತದೆ. ಪರದೆಯ ಹಿಂದೆ ಇವ ನಿಂತಿದ್ದ, ಅದನ್ನ ಎಲ್ಲಾರು ಬಂದ್ಮೇಲೆ ಪರದೆ ಸರಿಸಿದ್ರು. ಅವಾಗ ರೇವಣಸಿದ್ಧನು ಪ್ರಕಟಗೊಂಡನು. ಅಂದ್ರ ಅಲ್ಲಿದ್ದವ್ರೆಲ್ಲ ದೇವಮಾನವ್ರಿ ಸದ್ದ? ಯಾರು ಅಲ್ರಿ, ಮನುಷ್ಯರೇ ಅವ್ರ. ಮಾನವಚರಿ ಇವ್ರೇನ್ ಮನುಷ್ಯ, ದೇವನ ಕಲ್ಪನೆ ಇವತ್ತು ಸರಿ ಇಲ್ಲ. ಹಾಗೆ ಅದನ್ನ ಅವ್ನು ಬರಿತಾನೆ. ನಾವು ಹರಿಹರನ ಕಥೆಯನ್ನೇ ಇಟ್ಕೊಂಡು ಹೋದ್ರು ಕೂಡ ಹರಿಹರ ಕತೆ ಬಗ್ಗೆ ಮಾತಾಡ್ತಾ ಇದ್ವಿ ಹೊರತು ಯಾರನ್ನು ಇಲ್ಲೇನು ಹೇಳಿಸ್ತಾ ಇಲ್ಲ. ಹೇಳಿದ ಏನು ಅವಶ್ಯಕತೆ ಇಲ್ಲ, ಹರಿಹರ ಹಿಂಗ್ ಹೇಳ್ತಾನ. ಹಂಗಂದ್ರೆ ಅವಂದು ಆ ಟೈಮ್ನಾಗ 56 ವರ್ಷ ವಯಸ್ಸು ಒಂದು ರೇವಣಸಿದ್ಧಂದು. 56 ವರ್ಷ ಅವ ಹೆಂಗ ಲಿಂಗದಲ್ಲಿ ಪ್ರಕಟಗೊಂಡನು ಅದ ಇವ್ರು ಹುಟ್ಟಿದಂತ ಬರ್ದ್ಬಿಟ್ರು. ಪ್ರಕಟ ಅನ್ನೋದು ಬೇರೆ, ಹುಟ್ಟೋದು ಬೇರೆ. ನಾನು ಅದನ್ನಂತೀನಿ, 56 ವರ್ಷದ ಒಬ್ಬ ವ್ಯಕ್ತಿ ಜನ್ಮ ಹೇಗ್ ತಾಳ್ತಾನ? ಸಾಧ್ಯ ಇಲ್ಲ. ಇವೆಲ್ಲ ಕಟ್ಟು ಕಥೆಗಳು ಹೇಳ್ಕೊಂತ ಇವ್ರು ಬಂದಾರೆ ಇವರಷ್ಟೇ. ಸರ್ ಇನ್ನೊಂದು, ಈಗ ಈ ತಂದೆ ತಾಯಿಯ ಗರ್ಭ ಸಂಜಾತರು ರೇವಣಸಿದ್ಧರು ಅನ್ನೋದಕ್ಕೆ ಏನಾದ್ರು ದಾಖಲೆ ಅಥವಾ ಶಾಸನ ಏನಾದ್ರು ಅದ್ರಿ ಸರ್? ಇಲ್ಲಿ ಯಾದಗಿರಿ ಜಿಲ್ಲೆ ಶಾಪುರದಾಗ ಒಂದ್ ಬರತ್ತಂತಲ್ರಿ, ಅದು ಶಿರ್ವಾಳ ಅಂತ ಹೇಳ್ತೀರಿ. ಶಿರ್ವಾಳ
ಹಾ ನಾನು ಈಗ ಹೇಳ್ತಾ ನೀವು ಇರೋದು ಅದೇ ಶಿರ್ವಾಳ. ಶಾಸನ ಬಗ್ಗೆ ಹೇಳತ್ತೀರೋ ಬೇರೆ ಸರ್? ಹೌದು, ಅದೇ ಶಾಸನ. ಆ ಶಾಸನದಾಗ ಏನದ ಸರ್? ಶಿರ್ವಾಳ ಶಾಸನದಲ್ಲಿ ಹ್ಮ್ ರೇವಣ ಸಿದ್ಧರು ತಮ್ಮ ತಂದೆಯ ನೆನಪಿಗಾಗಿ ಮಂದಿರವನ್ನು ಕಟ್ಟಿಸ್ತಾರಲ್ಲಿ. ಹ್ಮ್ 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 ತಂದೆ ಹೆಸರು ಕೂಡ ಅಲ್ಲಿ ಪ್ರಕಟ ಇದೆ, ಅಲ್ಲಿ ಬರ್ದಿದ್ದಾನೆ. ಅಂದ್ರ ಅವ್ರ ತಂದೆ ಹೆಸರು ಸ್ಪಷ್ಟವಾಗಿ ಐತಂದಂಗ ಐತ್ರಿ ಆ ಶಾಸನದಲ್ಲಿ. ಸ್ಪಷ್ಟವಾಗಿದೆ. ಹ್ಮ್ 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 ಹಂಗಂದ್ಮೇಲೆ ಅವ್ರು ಐತಿಹಾಸಿಕ ಪುರುಷರು. ಎಸ್, ಶಾಸನಗಳ ಸಾರಿ ಹೇಳ್ತಾವ. ದಾಖಲೆಗಳ ಪ್ರಕಾರ ಐತಿಹಾಸಿಕ ಪುರುಷರು ಅವರು. ಹ್ಮ್ ಆದ್ರ ಇವನ್ ಏನ್ ತರ್ತಾರಲ್ಲ, ಇವ್ರು ಪ್ರಕಟ ಮಾಡಕತ್ತಾರಲ್ಲ, ಹ್ಮ್ 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 ರೇಣುಕಾಚಾರ್ಯ ಅನ್ನುವಂತ ಒಬ್ಬ ಶುದ್ಧ ಕಾಲ್ಪನಿಕ ವ್ಯಕ್ತಿ. ಎಸ್. ಹಾ ಇವನಿಗೆ ಯಾವುದು ಆಧಾರ ಇಲ್ಲ. ಸುಮ್ನೆ 1603 ಒಬ್ಬ ಕುರುಬರವನೇ ಹ್ಮ್ ರೇವಣ ಸಿದ್ಧನ ಬಗ್ಗೆ ಬರೀ ಹೊತ್ನೊಳಗ ಹ್ಮ್ ರೇವಣ ಸಿದ್ಧನನ್ನ ಒಂದು ಶಬ್ದ ಅತಿರಿಕ್ತ ಅಂದ್ರೆ ರೇಣುಕಾಚಾರ್ಯ ಅಂತ ಒಂದು ಪದ ಉಪಯೋಗ ಮಾಡ್ಕೊಂಡಾನಲ್ಲಿ. ಹಾ 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 ರೇವಣ ಸಿದ್ಧರನ್ನು ರೇಣುಕಾಚಾರ್ಯರು ಹ್ಮ್ ಅನ್ನುವಂತ ಒಂದು ವಿಶೇಷಣೆ ಉಪಯೋಗ ಮಾಡ್ಯಾನ ಅಲ್ಲಿ. ಹ್ಮ್ 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 ಅದನ್ನ ಇವ್ರು ಇಟ್ಕೊಂಡು ಜೋತ್ ಬಿದ್ದಾರೆ ಇವ್ರು. ಓಕೆ ಓಕೆ ಓಕೆ. ನಾವು ದಾಖಲೆಗಳನ್ನು ಕೊಡ್ತೇವೆ ಅವರಿಗೆ. ಹ್ಮ್ ಅವ್ನು ಯಾವ ರೇಣುಕಾಚಾರ್ಯ ಅಂತ ಹೇಳಿ ಹೇಳ್ತಾರ, ಅವನು ಬಂದು ಕೊಡ್ಲಿ, ಅವರು ದಾಖಲೆ ಕೊಡ್ಲಿ, ನೀವು ಕೊಡ್ತೀರಿ. ಕೊಡ್ಲಿ. ಹ್ಮ್ 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 ಅವಾಗ ನೋಡೋಣಂತ ಯಾರದ ಮೇಲೋ ಯಾರ ಕೇಳುವ ಅಂತ ಹೇಳಿ. ಎಸ್. ಅಂದ್ರೆ ಇಷ್ಟೊತ್ತು ನೀವು ಏನ್ ವಿಷಯ ಹೇಳಿದ್ರಿ ಸರ್, ಈ ಮಾತಿಗೆ ನೀವು ಬದ್ಧರಾಗಿರ್ತೀರಿ ಸರ್? ಬದ್ಧ ಆಗಿಲ್ರಿ, ನಾನು ಪುಸ್ತಕನ ಪ್ರಕಟ ಬರ್ದಿನಲ್ಲ. ಯಾಕೆ ನೀವು ಅದಕ್ಕೆ ಹೋಗ್ಲಿಲ್ಲ? ಡಾಕ್ಯುಮೆಂಟರಿ ಎವಿಡೆನ್ಸ್ ಅದು. ಹ್ಮ್ 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 ನೀವು ಹೇಳಿಕೆ ಬಿಡ್ರಿ, ಮತ್ತೆ ಇವ ಯಾವ್ದಲ್ಲಿ ಮಾಡಿದ್ರು ಯಾವ್ದೆಲ್ಲ ಮಾಡಿದ್ರು ಅದು ಡಾಕ್ಯುಮೆಂಟರಿ ಅಲ್ಲ, ನಿಮ್ಗೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಅದು. ಹ್ಮ್ 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 ಮತ್ತೆ ಅದನ್ನ ಬಿಟ್ಕೊಂಡು ಸುಮ್ನೆ ಕುಂತ್ರೆ, ಸುಮ್ನೆ ಹಿಂದೆ ಏನಾರ ಪಕ್ಕಕ್ಕೆ ಬಂದು ಮನೆಗಳ ಹಿಂದ ಕಿಟಕಿಯಾಗ ಬಂದು ಕುಸು 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 ಅನ್ನೋದಲ್ಲ. ನೀವು ಬಂದ್ ಇಲ್ಲಿ ಎದುರಿಗೆ ಕೂತ್ಕೊಂಡು ಹೇಳ್ಬೇಕ ಅವ್ರು. ಎಸ್ ಸರ್. ಇದು ಅಲ್ಲ, ಇದು ರೇವಣ ಸಿದ್ಧನ ಅದ ಅಥವಾ ಇಲ್ಲ ಅಂತ ಹೇಳಿ ನೀವು ಸಾಧನೆ ಸಾಧಿಸ್ತೀರಿ. ನಾವಂತೂ ಸಾಧಿಸೇವೀಗ, ರೇವಣ ಸಿದ್ಧರೇ ಮೂಲ ಅಂತ ಮಾಡೇವೀಗ. ನಾವೀಗ ನಮ್ಮ ಕಡೆಯಿಂದ ವಾದ ಮುಗಿದು ಹೋಗ್ಯದ, ಎಲ್ಲಾ ಪುಸ್ತಕದಲ್ಲಿದೆ. ನಮ್ಮ ವಾದ ಆಲ್ರೆಡಿ ಪ್ರಿಂಟೆಡ್ ಅದ. ಈಗ ನಿಮ್ದು ಏನ್ ಪ್ರಿಂಟೆಡ್ ಅದ ತೋರ್ಸ್ರಿ ನಾನು. ರೇಣುಕಾಚಾರ್ಯ ಎಲ್ಲಿಂದ ಬಂದ, ಎಲ್ಲಿಂದ ಹುಟ್ಟಿದ, ಹೆಂಗ್ ಬಂದ, ಅವ್ರ ಅಪ್ಪರು ಅವ್ರವ್ರು ಯಾರು ತೋರ್ಸ್ಲಿ. ಸುಮ್ಮನೆ ಒಂದ್ ಕರೆದು ರೇಣುಕಾಚಾರ್ಯ. ನಾನು ಎಲ್ಲಿ ಹೋದ್ರು ನಾನು ಈ ರೇಣುಕಾಚಾರ್ಯನ ಬಗ್ಗೆ ನಾನು ಟೀಕೆ ಮಾಡಿದ್ದೇನೆ. ಪ್ರತಿಯೊಂದು ಬಹಳಷ್ಟು ನನ್ನ ವಿಡಿಯೋಗಳದಾವ. ನಾನು ಇದೊಂದು ಎಲ್ಲ ಬಹಳಷ್ಟು ವಿಡಿಯೋಗಳದಾವ. ಇದನ್ನ ನಿಮ್ಮ ಒಪ್ಪಿಗೆ ಮೇರೆಗೆ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೌದು, ಬೇಕಾದಂಗೆ ಹಾಕುವ.